ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ದೆಹಲಿ ಎಲೆಕ್ಷನ್ ಕೇಜ್ರಿವಾಲ್ ಗೆದ್ದಿದ್ರೆ ಏನೂ ಸಮಸ್ಯೆ ಇರ್ತಾ ಇರಲಿಲ್ಲ, ಎಲ್ಲ ಮೊದಲಿನಂತೆ ಇರ್ತಿತ್ತು. ಆದ್ರೆ ಈಗ ಕಥೆಯೇ ಬೇರೆ. ದೆಹಲಿ ಸೋತ ಕೇಜ್ರಿವಾಲ್ ಪಂಜಾಬ್ ಮೇಲೆ ಕಣ್ಣು ಹಾಕೋಕೆ ಶುರು ಮಾಡ್ಕೊಂಡಿದ್ದಾರೆ. ಭಗವಂತ್ ಸಿಂಗ್ ಮಾನ್ ಇವ್ರ ಮೇಲೆ ವಿಪರೀತ ಒತ್ತಡ ಹೇರ್ತಾ ಇದ್ದಾರೆ. ಭಗವಂತ್ ಸಿಂಗ್ ಮಾನ್ 4ನೇ 3 ಭಾಗದಷ್ಟು ಬಹುಮತದೊಂದಿಗೆ ಮುಖ್ಯಮಂತ್ರಿ ಆದಂಥ ನಾಯಕ. ಆದ್ರೆ ಎಲ್ಲರೂ ಅಂದ್ಕೊಂಡಿರೋದು ಭಗವಂತ್ ಸಿಂಗ್ ಸಿಎಂ ಆಗೋದಕ್ಕೆ ಕಾರಣನೇ ಕೇಜ್ರಿವಾಲ್. ಆತನ ಕೃಪಕಟಾಕ್ಷದಿಂದಲೇ ಭಗವಂತ್ ಸಿಂಗ್ ಪಂಜಾಬ್ ಮುಖ್ಯಮಂತ್ರಿ ಆಗಿದ್ದು. ಭಗವಂತ್ ಸಿಂಗ್ ಮಾನ್ 2019ರ ಲೋಕಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಗೆದ್ದಂಥ ಏಕೈಕ ವ್ಯಕ್ತಿ. ಪಂಜಾಬ್ನಲ್ಲಿ ಉಳಿದವರೆಲ್ಲ ಸೋತಿದ್ರು. ಆದರೆ ನಂತರ ಭಗವಂತ್ ಸಿಂಗ್ ಹಾಗೂ ಖಲಿಸ್ತಾನಿಗಳ ನಡುವೆ ಒಪ್ಪಂದ ನಡೆಯುತ್ತೆ. ಆ ಬಳಿಕ ಪಂಜಾಬ್ ಎಲೆಕ್ಷನ್ ಅಲ್ಲಿ ಆಪ್ ಗೆಲುವು ದಾಖಲಿಸುತ್ತೆ. ಪಂಜಾಬ್ ಸಿಎಂ ಯಾರು ಅಂತ ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ಕೆನಡಾದಲ್ಲಿ ಇರುವಂತಹ ಖಲಿಸ್ತಾನಿಗಳು ಕೇಜ್ರಿವಾಲ್ ಮೇಲೆ ಭಯಂಕರ ಒತ್ತಡ ಹಾಕಿದ್ರು. ಭಗವಂತ್ ಸಿಂಗ್ ಅವರೇ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದಿದ್ರು. ಅವತ್ತು ಕೇಜ್ರಿವಾಲ್ಗೆ ಭಗವಂತ್ ಸಿಂಗ್ ಅವರನ್ನ ಏನೂ ಮಾಡೋಕ್ಕಾಗಲಿಲ್ಲ. ಸಿಎಂ ಮಾಡಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿತ್ತು. ಹೀಗಿರುವಾಗ ಈಗ ಕೇಜ್ರಿವಾಲ್ ದೆಹಲಿ ಸೋತ ನಂತರ ಪಂಜಾಬ್ನಲ್ಲಿ ಭಗವಂತ್ ಸಿಂಗ್ ಅವರ ಹತ್ರ ಬಂದು ಸಿಎಂ ಸೀಟು ಖಾಲಿ ಮಾಡುವಂತ ಹೇಳೋಕೆ ಸಾಧ್ಯ ಇದೆಯಾ? ಹಾಗೆ ಹೇಳಿದ್ರೆ ಭಗವಂತ್ ಸಿಂಗ್ ಖಾಲಿ ಮಾಡಿಬಿಡ್ತಾರಾ? ನೋವೇ, ಚಾನ್ಸೇ ಇಲ್ಲ. ಪಂಜಾಬ್ನ ಪೊಲಿಟಿಕ್ಸ್ ಕೇವಲ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲ, ಅದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಪಂಜಾಬ್ನಲ್ಲಿ ನಡೆಯೋ ಕೆಲ ವಿಚಾರಗಳನ್ನು ಅಮೆರಿಕ ಮತ್ತು ಕೆನಡಾಗಳಂಥ ದೇಶ ನಿರ್ಧಾರ ಮಾಡುತ್ತೆ. ಸಿಎಂ ಸೀಟ್ನಲ್ಲಿ ಯಾರಿರಬೇಕು ಅಂತಲೂ ಅಲ್ಲಿದ್ದವರೇ ನಿರ್ಧಾರ ಮಾಡ್ತಾರೆ. 2022ರಲ್ಲಿ ಕೂಡ ಅಮೆರಿಕ ಮತ್ತು ಕೆನಡಾದಲ್ಲಿ ಕೂತಂಥ ನಾಯಕರು ಇದನ್ನ ನಿರ್ಧಾರ ಮಾಡಿದ್ರು. ಇದರಲ್ಲಿ ISISIಯ ಪಾತ್ರವು ಅತ್ಯಂತ ಪ್ರಮುಖವಾಗಿತ್ತು. ಭಗವಂತ್ ಸಿಂಗ್ ಅವರ 3 ವರ್ಷಗಳ ಅಧಿಕಾರದಲ್ಲಿ ISISIಗೆ ಕೋಪಗೊಳ್ಳುವಂಥ ಯಾವುದೇ ಕೆಲಸ ಕೂಡ ಮಾಡಿಲ್ಲ. ಪಂಜಾಬ್ನಲ್ಲಿರುವಂಥ ಖಲಿಸ್ತಾನಿಗಳು ಹಾಗೂ ಮಾದಕ ವಸ್ತು ವ್ಯಾಪಾರಿಗಳಿಗೆ ಮುಕ್ತ ಅವಕಾಶ ನೀಡಲಾಗಿದೆ. ಈ ಕಡೆ ಕೇಜ್ರಿವಾಲ್ ದೆಹಲಿ ಸಿಎಂ ಸ್ಥಾನವನ್ನು ಕಳ್ಕೊಂಡ ಮೇಲೆ ದೆಹಲಿಯಿಂದ ಗಳಿಸ್ತಾ ಇದ್ದಂಥ ಹಣ ಈಗ ನಿಂತು ಹೋಗಿದೆ. ಸೊ ಈಗ ಕೇಜ್ರಿವಾಲ್ನ ಎಲ್ಲಾ ಖರ್ಚು ಭಗವಂತ್ ಸಿಂಗ್ ಮೇಲೆ ತರಲಿಕ್ಕೆ ಪ್ರಯತ್ನಿಸೋದು ಸಹಜ. ಕಾಂಗ್ರೆಸ್ ಕರ್ನಾಟಕವನ್ನ ಹೇಗೆ ATM ಆಗಿ ಬಳಸ್ಕೊಳ್ತಿದ್ದಾರೆ, ಹಂಗೆ ಪಂಜಾಬನ್ನ ಕೇಜ್ರಿವಾಲ್ ATM ಆಗಿ ಬಳಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಅದನ್ನ ಭಗವಂತ್ ಮಾನ್ನಿಂದ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಯಾಕಂದ್ರೆ ಭಗವಂತ್ ಮಾನ್ ಅವರ ಬಾಸ್ ಕೆನಡಾದಲ್ಲಿ ಕೂತಿದ್ದಾರೆ. ಹೀಗಾಗಿ ಭಗವಂತ್ ಸಿಂಗ್ ಅವರಿಗೆ ಕೊಡುವಂಥ ಮನ್ಸಿದ್ರು ಕೂಡ ಕೇಜ್ರಿವಾಲ್ಗೆ ಕೊಡೋಕೆ ಆಗೋದಿಲ್ಲ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ, ಸಹಾಯ ಮಾಡೋಕೆ ಹೋದ್ರೆ ಕೇಜ್ರಿವಾಲ್ನ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಭಗವಂತ್ ಸಿಂಗ್ ಹತ್ರ ಸಾಧ್ಯ ಇಲ್ಲ. ಆದ್ರಿಂದ ಇವರಿಬ್ಬರ ನಡುವೆ ಘರ್ಷಣೆ ಆಗುವ ಸಾಧ್ಯತೆ ಇರುತ್ತೆ. ಇನ್ನೊಂದು ಕಡೆ ಸ್ವಾತಿ ಮಲಿವಾಲ್ ಮೇಲೆ ಹಲ್ಲೆ ಮಾಡಿದಂಥ ವಿಭಾವ್ ಕುಮಾರ್ನನ್ನ ವಿಶೇಷ ಸ್ಥಾನಮಾನ ನೀಡಿ ಪಂಜಾಬ್ನಲ್ಲಿ ಕೂರಿಸಲಾಗಿದೆ. ಜೊತೆಗೆ ಆತನಿಗಿಬ್ರು ಕಾವಲುಗಾರರನ್ನು ಕೂಡ ಕೇಜ್ರಿವಾಲ್ ನೇಮಿಸಿದ್ದಾರೆ. ಇದನ್ನ ಭಗವಂತ್ ಸಿಂಗ್ ಎಷ್ಟು ದಿನ ಸಹಿಸಿಕೊಳ್ಬಹುದು? ಮ್ಯಾಕ್ಸಿಮಮ್ 1 ತಿಂಗಳು. ಅಷ್ಟರಲ್ಲಿ ವಿಭಾವ್ ಕುಮಾರ್ ಅವರು ಪಂಜಾಬ್ನಿಂದ ಗಂಟು ಮೂಟೆ ಕಟ್ಟುವುದು ಗ್ಯಾರಂಟಿ. ಇದನ್ನೆಲ್ಲ ನೋಡಿದ್ರೆ ಒಂದಂತೂ ಕನ್ಫರ್ಮ್, ಕೇಜ್ರಿವಾಲ್ ಪಂಜಾಬ್ನಲ್ಲಿ ಸಿಎಂ ಆಗುವ ಯಾವುದೇ ಲಕ್ಷಣಗಳು ಇಲ್ಲ. ಪಂಜಾಬ್ ಇತಿಹಾಸದಲ್ಲಿ ಯಾರಾದ್ರೂ ಸಿಎಂ ಆದ್ರೆ ಅಕಾಲಿ ದಳದಿಂದಾದ್ರೂ, ಆಮ್ ಆದ್ಮಿ ಪಾರ್ಟಿಯಿಂದಾದ್ರೂ ಅಥವಾ ಕಾಂಗ್ರೆಸ್ ಪಾರ್ಟಿಯಿಂದಾದ್ರೂ ಪಂಜಾಬ್ನ ಜನ ಸಿಖ್ನನ್ನ ಹೊರತುಪಡಿಸಿ ನಾನ್ ಸಿಖ್ ಸಿಎಂ ಆಗೋದಕ್ಕೆ ಬಿಡೋದೇ ಇಲ್ಲ. ಈ 2-3 ಉದಾಹರಣೆಯಿಂದ ಕೇಜ್ರಿವಾಲ್ ಪಂಜಾಬ್ನ ಸಿಎಂ ಆಗೋ ಸಾಧ್ಯತೆ ಇಲ್ಲ. ಇನ್ನೊಂದು ಮಜಾ ಅಂದ್ರೆ, ಸ್ವತಃ ಕೇಜ್ರಿವಾಲ್ ಅವರೇ ಭಗವಂತ್ ಸಿಂಗ್ ಅವರು ಅಮಿತ್ ಶಾ ಪರ ಇದ್ದಾರೆ ಅಂತ ಗಾಸಿಪ್ ಕೂಡ ಹಬ್ಸಿದ್ದಾರೆ. ಭಗವಂತ್ ಸಿಂಗ್ ಮನ್ ಅವರು ಕೆಲ ಶಾಸಕರು ಆಪ್ ಬಿಟ್ಟು ಬಿಜೆಪಿಗೆ ಸೇರಲಿದ್ದಾರೆ ಅಂತ ಕತ್ತೆ ಹುಡ್ಸಿದ್ದಾರೆ. ಯಾಕಂದ್ರೆ ಕೆನಡಾ, ಅಮೆರಿಕ ಹಾಗೂ ISISIಗೆ ಭಗವಂತ್ ಮನ್ ಅವರು ತಮ್ಮ ಕೈಯಿಂದ ತಪ್ಪಿದ್ದಾನೆ ಅನ್ನೋ ಭ್ರಮೆ ಸೃಷ್ಟಿ ಮಾಡುವ ಸಲುವಾಗಿ. ಕೇಜ್ರಿವಾಲ್ ಈಗಲೂ ತನ್ನ ಪಿತೂರಿ ದುರ್ಬುದ್ಧಿಗಳನ್ನ ಬಿಟ್ಟಿಲ್ಲ ನೋಡಿ. ದೆಹಲಿ ಹೇಗೋ ಕೈ ತಪ್ಪಿ ಹೋಯ್ತು, ಅಟ್ಲೀಸ್ಟ್ ಪಂಜಾಬ್ನಲ್ಲಾದ್ರೂ ಸಿಎಂ ಆಗೋಣ ಅನ್ಕೊಂಡಿದ್ದಾರೆ. ಆದ್ರೆ ಅದು ಆಗೋ ಮಾತಲ್ಲ ಬಿಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.